ಶಾಲೆ ಉಳಿಸ್ಬೇಕಂತ, ಚಲೋ ಫೆಸಿಲಿಟಿ ಇಡಬೇಕಂತ, ಚಲೋ ಮೂಲಭೂತ ಹಕ್ಕುಗಳು ಇಡಬೇಕಂತ ಇಲ್ಲಿ ಸ್ಟ್ರೈಕ್ ಮಾಡ್ತಿದ್ದೀವಿ. ಇದು 13,000 ಶಾಲೆಗಳಿಗೆ ಶೌಚಾಲಯಗಳಿದ್ದಾವೆ, ಎಷ್ಟೇನು ಕೊಠಡಿಗಳಿದ್ದಾವೆ. ಇವತ್ತು ಹೊರಗಡೆ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು. 7,000 ಸ್ಕೂಲ್ಗಳಲ್ಲಿ ಒಬ್ಬರು ಟೀಚರ್ ಇವತ್ತು ಪಾಠ ಮಾಡ್ತಾ ಇರೋದು. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಇವತ್ತು ಅಂತ ಹೇಳಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ಇಷ್ಟೊಂದು 5ನೇ ಕ್ಲಾಸು 6ನೇ ಕ್ಲಾಸ್ ಮಕ್ಕಳನ್ನ ಸೇರಿಸಿದಿರಿ, ಅವ್ರಿಗೇನು ಅರ್ಥ ಆಗುತ್ತೆ? ಅವ್ರೇನ್ ಸಹಿ ಸಂಗ್ರಹ ಮಾಡಿದ್ರು ಅಂತ ಪ್ರಶ್ನೆ ಕೇಳೋದು. ಆವಾಗ ನನಗೆ ಉತ್ತರ ಬಂತು, ತಾನು ಒಬ್ಬ ಸ್ವತಂತ್ರ ಹೋರಾಟಗಾರ ಆಗ್ಬೇಕು ಅಂತ ನೇತಾಜಿ ಯೋಚನೆ ಮಾಡಿದಾಗ, ನೇತಾಜಿ 6ನೇ ಕ್ಲಾಸ್ ವಿದ್ಯಾರ್ಥಿ, ಮುಂದೆ ಬ್ರಿಟಿಷರ್ನ ಈ ದೇಶ ಬಿಟ್ಟು ತೊಲಗಿಸ್ತೀನಿ ಅಂತ ಯೋಚನೆ ಮಾಡಿದಾಗ ಭಗತ್ ಸಿಂಗ್ ವಯಸ್ಸು ಕೇವಲ 9 ವರ್ಷ. They are compelled to send their children to the private schools or other schools. At government schools, what you will observe, student strength is gradually decreasing. In lieu of that, on pretext of that, they are trying to close and merge those government schools. As a result of which, those schools, the infrastructure of those schools are being handed over to the real estate people. They are doing business on those schools. ನೀವು ಯಾರು ಇಲ್ಲಿ 1,000-2,000 ಜನ ವಿದ್ಯಾರ್ಥಿಗಳು ಸೇರಿದ್ದೀರಾ? ನೀವು ಇಡೀ ರಾಜ್ಯದ ಧ್ವನಿ. ನೀವು 50 ಲಕ್ಷ ಸಹಿ ಸಂಗ್ರಹ ಮಾಡಿರೋಂತ ಸಾರ್ವಜನಿಕ ಶಿಕ್ಷಣ ಉಳಿಸಿಯ ಸೈನಿಕರು ನೀವು. ಮಲಗಬೇಕು, ಇವತ್ತು ಮಲಗದೆ ಈ ಹೋರಾಟಕ್ಕೆ ಬಂದಿದ್ದಾರೆ ಅಂತ ಒಂದು ಹೋರಾಟಗಾರ ನೀವು. ಎಲ್ಲ ಶಾಲೆಗಳಲ್ಲಿ HMಗಳಿಗೆ ಇನ್ನೊಂದು ಏನೋ ಹೋಗಬಾರ್ದು ಹೋರಾಟಕ್ಕೆ. ಸಾರ್ವಜನಿಕ ಶಿಕ್ಷಣ ಉಳಿಸಿ ಅನ್ನೋ ಹೋರಾಟ ಈಗ ಫ್ರೀಡಂ ಪಾರ್ಕಲ್ಲಿ ಹೋಗಬಾರ್ದು ಅಂತ, ಅದನ್ನ ಎದುರಿಸಿ ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ನೀವು ನಿಜವಾದ ಹೋರಾಟಗಾರರು. ಭಗತ್ ಸಿಂಗ್, ನೇತಾಜಿ ಉತ್ತರಾಧಿಕಾರಿಗಳು ನೀವು. ನಮ್ಮ ಆಶಾ ತಾಯಂದ್ರು ಯಾರು ಕೋವಿಡ್ ಅಲ್ಲಿ ಜೀವದ ಹಂಗನ್ನು ತೊರೆದು ಮನೆಯಿಂದ ಮನೆಗೆ ಹೋಗಿ ಜನಗಳ ಯೋಗಕ್ಷೇಮ ವಿಚಾರಿಸಿದ್ರು, ಆ ಆಶಾ ಕಾರ್ಯಕರ್ತೆಯರು ಬೃಹತ್ ಹೋರಾಟ ನಡೆಸಿದ್ರು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ. ಚಳಿನಲ್ಲಿ ಮಳೆನಲ್ಲಿ 30,000ಕ್ಕೂ ಹೆಚ್ಚು ಆಶಾ ತಾಯಂದ್ರು ಇಲ್ಲೇ ಮಲಗಿದ್ರು, ಈ ಬೈಲ್ನಲ್ಲೇ ಮಲ್ಕೊಂಡಿದ್ರು. 3 ದಿನ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ಇಲ್ಲಿ. ಅವತ್ತು ಬಂದು ಸರ್ಕಾರ ನಾವು 10,000 ರೂಪಾಯಿ ಕೊಡ್ತೀವಿ, ಈ ಒಂದು ಪ್ರೋತ್ಸಾಹನ 10,000 ಪ್ರತಿ ತಿಂಗಳು ಎನ್ಶೂರ್ ಮಾಡ್ತೀವಿ, ಏಪ್ರಿಲ್ ಇಂದ ಆರ್ಡರ್ ಜಾರಿ ಮಾಡ್ತೀವಿ ಅಂದ್ರು. ಆದ್ರೆ ಅವ್ರ ಬೇಡಿಕೆ ಇರಲಿಲ್ಲ. ಅದಕ್ಕೆ ಈಗ ನಾವು ಸರ್ಕಾರ ಹೇಳಿದರೆ ಈಗ ಶಾಲೆ ಮುಚ್ಚಲ್ಲ ಅಂತ ನಾವು ನಮ್ಮ ಮನೆಗೆ ಹೋದ್ರೆ ಮುಂದಿನ ವರ್ಷದಿಂದ ಶಾಲೆಗಳು ಮುಚ್ತಾರೆ. ಯಾಕೆಂದ್ರೆ ಅವ್ರಿಗೆ ಸರ್ಕಾರಿ ಶಾಲೆ ಬೇಡ, ಅವ್ರ ಕಾಲೇಜಿಗೆ ಗಿರಾಕಿ ಬೇಕು, ಅವರ ಸ್ಕೂಲಿಗೆ ಗಿರಾಕಿ ಬೇಕು, ವಿದ್ಯಾರ್ಥಿಗಳು ಓದ್ಬೇಡ. ಶಾಲೆಯ ಕಟ್ಟಡ ಕೆಡವೇನೆ 2 ವರ್ಷ ಆಯ್ತು ಸ್ನೇಹಿತರೆ. 2 ವರ್ಷ ಆದ್ರೂ ಸಹ ಈ ಹೊಸ ಕಟ್ಟಡ ಬರ್ಬೇಕಾದ್ರ ಬಗ್ಗೆ ಯಾವ MLAಗಳಿಗೂ ಕಾಳಜಿ ಇಲ್ಲ ಅಥವಾ ಯಾವ ಶಾಸಕರಿಗೂ ಸಹ ಕಾಳಜಿ ಇಲ್ಲ. ಸತತ 2-3 ದಿನಗಳ ಕಾಲ ಹೋರಾಟ ಆದ್ಮೇಲೆ ಅಲ್ಲಿ ಹೊಸ ಕಟ್ಟಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿಗೂ ಧಾರಾಕಾರ ಮಳೆ ಸುರಿಯುತ್ತೆ, ಬಟ್ ಬಿಲ್ಡಿಂಗ್ ಬಂದಿಲ್ಲ. ஏன் இந்த பிரச்சனை எல்லாம் வருகின்றது? ஏன் வேலை வாய்ப்பு இல்லை? ஏன் தொழிலாளர்கள் உரிமை என்பது பறிக்கப்படுகின்றது என்பதை எல்லாம் தெரிந்து கொள்வார்கள். அதே போல் இன்றைக்கு ஆட்சியிலே உள்ள ஆட்சியாளர்கள் ವಿಜ್ಞಾನಪೂರ್ವ ಕಲ್ವಿயை ಒಳಿತುಬಿಟ್ಟು ಬಿಸಿ ಊಟ ಕೊಡ್ತಾ ಇದ್ದೀರಾ, ಸೈಕಲ್ ಕೊಡ್ತಾ ಇದ್ದೀರಾ, ನೋಟ್ ಬುಕ್ ಕೊಡ್ತಾ ಇದ್ದೀರಾ, ಎಲ್ಲ ಕೊಡ್ತಾ ಇದ್ದೀರಾ. ಆದರೂ ಕೂಡ ಯಾಕೆ ಬೀಳ್ತಾ ಇದ್ದಾರೆ ಅಂತಂದರೆ, ಬೇಸಿಕ್ ಆಗಿರ್ತಕ್ಕಂಥ ಅವಶ್ಯಕತೆ ಅಂತಂದರೆ ಒಳ್ಳೆಯ ಶಿಕ್ಷಕರು ಬೇಕಾಗುತ್ತೆ, ಶಿಕ್ಷಣ ಪರಿಸರ ಬೇಕಾಗುತ್ತೆ. ಆ ಪರಿಸರವೇ ಇರಲಿಲ್ಲ ಅಂತಂದರೆ ನಾವು ಎಷ್ಟು ಮಟ್ಟಿಗೆ ಅದನ್ನ ಊಟ ಹಾಗಾಗಿ ಬಂದು ಊಟ ಮಾಡ್ಕೊಂಡು ಮಲಗಿಬಿಡೋದಾ? ಅಲ್ಲ, ತಲೆಗೆ ಏನಾದರೂ ಕೊಡ್ಬೇಕಲ್ಲ, ಅದು ಬೇಕಲ್ಲ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಅಂತೂ ಇದೆ ಅಂದರೆ ನೀರಿಲ್ಲ ಅದರಲ್ಲಿ. ಸರ್ಕಾರಿ ಶಾಲೆ ಇನ್ನೂ ಸ್ವಲ್ಪ ಹತ್ರ ಬೀಳೋದ್ರಾಗ ಒಂದು 8 ವರ್ಷಕ್ಕೆ ಅದು ಬೀಳ್ತಾ ಇದೆ. ಅದನ್ನ ಸರ್ಕಾರ ಇನ್ನೂವರೆಗೆ ಅದು ದುರಸ್ತಿ ಮಾಡಲಿ. ಎಷ್ಟೋ ಕಾಲದಿಂದ ಅಲ್ಲೇಯಿಂದ ಇದೆ.
ಅಷ್ಟೇ ಫ್ರೆಂಡ್ಸ್ ಕೂಡ ಇಲ್ಲ ಅಷ್ಟು ಸರಿಯಾಗಿ. ಈ ಶಾಲೆ ಶಿಕ್ಷಕರು ಸರ್ ಇದ್ದಾರೆ, ಅವ್ರೊಬ್ಬರೇ ಎಲ್ಲ ನೋಡ್ಕೋತಾರೆ. ಈ ಸರ್ ಹೋಗಿ ನಿಮ್ಮ ಮನೆಗಳ ಹತ್ರ, ನಿಮ್ಮ ಅಪ್ಪ ಅಮ್ಮ ಹತ್ರ, ನಿಮ್ಮ ಮನೆ ನೆರೆಹೊರೆಯವರ ಹತ್ರ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೋಡ್ಗಳಲ್ಲಿ, ಅಂಗಡಿಗಳಲ್ಲಿ ಹೋಗಿ ಸಹಿ ಸಂಗ್ರಹ ಮಾಡಿದಾಗ ನೀವ್ ಏನ್ ಹೇಳಿದ್ರಿ ಜನರಿಗೆ? ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾಡಿನ ರೈತ ಕಾರ್ಮಿಕರು ಸೇರಿದಂತೆ ಬಡ ಆಗಸ್ಟ್ 21ಕ್ಕೆ ನಿಮ್ ಜವಾಬ್ದಾರಿ ಮುಗಿದೋಗುತ್ತಾ? ನಿಮ್ ಜವಾಬ್ದಾರಿ ಮುಗಿಯುತ್ತಾ ಆಗಸ್ಟ್ 21ಕ್ಕೆ? ನಿಮ್ಮ ಜವಾಬ್ದಾರಿ ಆಗಸ್ಟ್ 21ರ ಮೇಲೆ ಇನ್ನೂ ಉನ್ನತ ಹಂತ ತಲುಪುತ್ತೆ. Friends, we will fight and we will win. With this hope, we should build up this organization throughout the Karnataka and throughout the country also. With this hope, I conclude. Thank you to all of you. And once again, on behalf of AITSO Central Council, I congratulate to you people and your friends, all the volunteers who participated in this signature collection, and I salute to all of you. Thank you.